ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಜೋರಾದ ಪೈಪೋಟಿ. ದಲಿತ ಎಡಗೈ ಕೋಟಾದಲ್ಲಿ ಕೆಎಚ್ ಮುನಿಯಪ್ಪ ಲಾಬಿ. ಸೀನಿಯಾರಿಟಿ ಕ್ಲೈಮ್ ಮಾಡುತ್ತಿರುವಂತ ಕೆಎಚ್ ಮುನಿಯಪ್ಪ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ದಲಿತ ಎಡಗೈ ಕೋಟಾದಲ್ಲಿ ಕೆಎಚ್ ಮುನಿಯಪ್ಪ ಕೂಡ ಲಾಬಿ. ಸೀನಿಯಾರಿಟಿ ಕ್ಲೈಮ್ ಮಾಡುತ್ತಿರುವಂತ ಕೆಎಚ್ ಮುನಿಯಪ್ಪ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಎಚ್ ಮುನಿಯಪ್ಪ ಲಾಬಿ. ಎಡಗೈ ಸಮುದಾಯವನ್ನ ಪರಿಗಣಿಸುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರಿಯಾಂಕರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಟಕ್ಕರ್. ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ದಲಿತ ಎಡಗೈ ಕೋಟಾದಿಂದ ಕೆಎಚ್ ಮುನಿಯಪ್ಪ ಲಾಬಿ. ಸೀನಿಯಾರಿಟಿ ಇದೆ ರೀ ಅಂತ ಹೇಳ್ತಾರೆ ಕೆಎಚ್ ಮುನಿಯಪ್ಪ. ನಾನು ಕೂಡ ಸೀನಿಯರ್. ಪರಮೇಶ್ವರ್ ಮಾತ್ರ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಅಲ್ಲ, ಪ್ರಿಯಾಂಕ್ ಖರ್ಗೆ ಮಾತ್ರ ಅಲ್ಲ, ನನಗೂ ಕೂಡ ಸೀನಿಯಾರಿಟಿ ಇದೆ. ಕೆಎಚ್ ಮುನಿಯಪ್ಪ ದಲಿತ ಎಡಗೈ ಕೋಟಾದಿಂದ ಅಂತ ನೋಡಿದ್ರೆ ಈಗ ಏನು ದಲಿತರನ್ನ ಸಿಎಂ ಮಾಡಬೇಕು, ದಲಿತರನ್ನ DCM ಮಾಡಬೇಕು ಅನ್ನುವಂಥದ್ದೆಲ್ಲ ಏನು ಕೂಗಿ ಕೇಳಿ ಬರ್ತಾ ಇದೆಯಲ್ಲ, ಎಡಗೈ ಸಮುದಾಯ ದಲಿತ ಎಡಗೈ ಕೋಟಾದಲ್ಲಿ ನಾನಿದ್ದೀನಿ ಅಂತ ಮುನಿಯಪ್ಪ ಹೇಳ್ತಾ ಇದ್ದಾರೆ. ಕೆಎಚ್ ಮುನಿಯಪ್ಪ ಕೂಡ ಲಾಭ. ಈಗ DCM ಸ್ಥಾನಕ್ಕೆ, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರನ್ನೋದು ಇಲ್ಲಿ ಜಿದ್ದಾಜಿದ್ದಿ ನಡೀತಾ ಇರುವಂತದ್ದು. ಇದಕ್ಕೆ ಹಲವಾರು ಹೆಸರು ಕೇಳಿ ಬರ್ತಾ ಇದೆ. ಇದುವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ, ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀವಿ. ನಮಗೆ ಯಾವುದಕ್ಕೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಕರೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನನಗಿನ್ನೂ ಮೆಸೇಜ್ ಇಲ್ಲ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನ ತಿಳ್ಕೊಂತೀವಿ. ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿರೋ ಮೀಟಿಂಗ್ಗೆ ಭಾಗವಹಿಸ್ತೇವೆ. ಮುಖ್ಯಮಂತ್ರಿಗಳನ್ನ ಭೇಟಿ ಆಗದೆ ನಾನೇನು ತೀರ್ಮಾನ ಹೇಳಕ್ಕಾಗಲ್ಲ. No information talk. Only the Honorable Chief Minister. If he calls tomorrow, we will attend the meeting. ಸರ್, ಇವತ್ತು ಸಂಜೆ ಸುರ್ಜೇವಾಲಾ ಅವರು ಬರ್ತಿದ್ದಾರೆ ಸರ್. ಯಾವ ವಿಚಾರಕ್ಕೆ ಸರ್? ಡೆಲ್ಲಿಲಿ ಹೋಗಿ ಮಾತುಕತೆ ಮಾಡಿದ್ರೆ ಅದಾದ ಬಳಿಕನೂ ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ ಅಂದ್ರೆ ಯಾವ ಉದ್ದೇಶಕ್ಕೆ ಸರ್? ಇವೆಲ್ಲಕ್ಕೂ ಕೂಡ ಸ್ವಲ್ಪ ಟೈಮ್ ಸಮಾಧಾನವಾಗಿರಿ. ಮುಖ್ಯಮಂತ್ರಿಗಳು ರಾತ್ರಿ ಬಂದಿದ್ದಾರೆ. ನಾಳೆ ಬೆಳಿಗ್ಗೆ ನೀವೇ ಹೇಳ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಅಂತ. ಆ ಕರೆದಾಗ ನಾವು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ದೀಪ, ಒಂದ್ ಕಡೆ ಈಗಾಗಲೇ ಮುನಿಯಪ್ಪ ಈಗ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡ ಒಂದ್ ಕಡೆ ಪೈಪೋಟಿ. ಯಾಕಂದ್ರೆ CM ಸ್ಥಾನ ಮಾತ್ರ ಅಲ್ಲ, ಉಪಮುಖ್ಯಮಂತ್ರಿ ಸ್ಥಾನ ಕೂಡ ಅಲ್ಲಿ ಖಾಲಿ ಆಗುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ಯಾರು ಅನ್ನುವಂಥದ್ದು ಹಲವಾರು ಹೆಸರುಗಳು ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ದೀಪಾ? CM ಬದಲಾವಣೆ ಅನ್ನುವಂತಹ ಚರ್ಚೆ ಜೋರಾದ ಬೆನ್ನಲ್ಲೇ ಇದೀಗ DCM ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಾ ಇದೆ. ಸಹಜವಾಗಿ ಸಮುದಾಯವಾರು DCMಗಳನ್ನು ಮಾಡಬೇಕು, ಅದರ ಎಫೆಕ್ಟ್ ಮುಂದಿನ ಚುನಾವಣೆಗೆ ಆಗುತ್ತೆ ಅನ್ನುವಂತಹದ್ದು. ಯಾಕಂದರೆ ಕೇವಲ DCM ಒಂದೇ ಒಂದು ಪೋಸ್ಟನ್ನು ಇಟ್ಟರೆ ಅದು ಒಂದೇ ಸಮುದಾಯಕ್ಕೆ ಸೀಮಿತ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳು ನಿನ್ನೆ ದೆಹಲಿ ಮಟ್ಟದಲ್ಲಿ ನಡೆದಿತ್ತು. ಪ್ರಮುಖವಾಗಿ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ 3 ರಿಂದ 4 DCM ಸ್ಥಾನಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳು ಆಗಿದ್ದಂತೂ ನಿಜ. ಆದರೆ ಇದೀಗ DCM ಸ್ಥಾನಗಳ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಇದೆ. ಈಗ ಮುನಿಯಪ್ಪ ಅವರು ಕೂಡ ಎಡಗೈ ಸಮುದಾಯದಿಂದ ತಮ್ಮ ಸಮುದಾಯಕ್ಕೊಂದು DCM ಸ್ಥಾನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಸಮುದಾಯವಾರು DCMಗಳನ್ನು ಮಾಡೋದೇ ಆದರೆ ನಮ್ಮ ಸಮುದಾಯ ಕೂಡ ದೊಡ್ಡದಿದೆ. ಮುಂಬರುವಂತಹ ಚುನಾವಣೆಗೆ ಅದರಿಂದ ಸಾಕಷ್ಟು ರೀತಿಯಾದಂತಹ ಲಾಭ, ಮತ ಬ್ಯಾಂಕ್ ಅನ್ನ ಕ್ರೋಢೀಕರಣ ಮಾಡಬಹುದು. ಹಾಗಾಗಿ DCM ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರೋಕ್ಷವಾಗಿ ಕ್ಲೈಮ್ ಅನ್ನ ಮಾಡ್ಕೊಳ್ತಿದ್ದಾರೆ. ಸಮುದಾಯವನ್ನ ಮುಂದಿಟ್ಕೊಂಡು ಈ ಕ್ಲೈಮ್ ಮಾಡ್ತಿರೋದ್ರಿಂದ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಪ್ರಮುಖವಾಗಿ ಲಿಂಗಾಯತ ಕೋಟದಲ್ಲಿ MB ಪಾಟೀಲ್ ಅವರ ಹೆಸರಿದೆ, ಪ್ರಿಯಾಂಕ್ ಖರ್ಗೆ ಅವರ ಹೆಸರಿದೆ, ಜಮೀರ್ ಅವರ ಹೆಸರಿದೆ. ಯಾಕಂದ್ರೆ ಅಲ್ಪಸಂಖ್ಯಾತ ಸಮುದಾಯದಿಂದ ಅವರೊಬ್ಬರೇ ಇರುವಂತಹದ್ದು, ಪ್ರಬಲ ನಾಯಕರಾಗಿ ಹೊರಹೊಮ್ಮಿರುವಂತರು. ಇದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಇದೆ. ಇದನ್ನು ಹೊರತುಪಡಿಸಿದಂತೆ ಈಶ್ವರ್ ಖಂಡ್ರೆ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಜೊತೆಗೆ ಇದೀಗ ಎಡಗೈ ಸಮುದಾಯದಿಂದ ಪರಮೇಶ್ವರ್ ಅವರು ಸೇರಿದಂತೆ ಈಗ ಎಡಗೈ ಸಮುದಾಯದಿಂದ ತಮಗೂ ಕೂಡ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕ್ಲೈಮ್ಗಳು ಶುರುವಾಗಿರುವಂತದ್ದು. ಅದರ ಪ್ರಕಾರವಾಗಿ ಇವತ್ತು ಕೂಡ ಅವರು ಪರೋಕ್ಷವಾಗಿ ಈ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.